ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ದೀಪ ಸಮಾಜ ಸೇವಾ ಕೇಂದ್ರ, ಗ್ರಾಮೀಣ ಭಾರತಿ 90.4 FM ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಗಂಗಾವತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿರುವ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಸರಣಿ ರೇಡಿಯೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ರೇಡಿಯೋ ಸರಣಿ ಕಾರ್ಯಕ್ರಮದ 5ನೇ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶಿಕ್ಷಕರಾದ ಶರಣಪ್ಪ ಕುಂಬಾರ್ರವರು. ಮರೆಯುವುದೆಂತ ನಮ್ಮ ಸ್ವಾತಂತ್ರ್ಯ ಶಿಲ್ಪಿಯು ದಿವ್ಯ ದಿನದಿ ಶುಭ ಮುಹೂರ್ತದಲ್ಲಿ ಮರೆಯುವುದೆಂತೈ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರ್ಯದಿ ಸುಪ್ರಭಾತದಲ್ಲಿ ಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ. ಶಾಂತಿಯಲ್ಲಿ ಹಿಮಾಚಲಂ ರಾರಾಜಿಪಂತೆ ನೀಲಿಮಂ ನಭೋಧಾಮದಲ್ಲಿ. ರಾಷ್ಟ್ರಕವಿ ಕುವೆಂಪು ಅವರು ಗಾಂಧೀಜಿಯವರ ವ್ಯಕ್ತಿತ್ವದ ಕುರಿತು, ಸ್ವಾತಂತ್ರ್ಯ ಹೋರಾಟದಲ್ಲಿನ ಅವರ ತ್ಯಾಗ ಬಲಿದಾನಗಳ ಕುರಿತು ಈ ರೀತಿಯಾಗಿ ಶಬ್ದಗಳಲ್ಲಿ ಹಿಡಿದಿಟ್ಟಿದ್ದಾರೆ, ವರ್ಣಿಸಿದ್ದಾರೆ. ಪ್ರತಿ ಬಾರಿಯ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಆ ಮಹಾತ್ಮನನ್ನು ಹೇಗೆ ತಾನೇ ಮರೆಯಲು ಸಾಧ್ಯ ಎಂಬುದು ಕುವೆಂಪು ಅವರ ಪ್ರಶ್ನೆಯಾಗಿದೆ. ರಕ್ತ ಮಾಂಸಗಳಿಂದ ತುಂಬಿದ ಇಂಥ ವ್ಯಕ್ತಿಯೊಬ್ಬ ಎಂದಾದರೂ ಈ ಭೂಮಿಯ ಮೇಲೆ ನಡೆದಾಡಿದ್ದ ಎನ್ನುವುದನ್ನು ಮುಂದಿನ ಪೀಳಿಗೆ ನಂಬುವುದು ಕಷ್ಟ. ಖ್ಯಾತ ವಿಜ್ಞಾನಿ ಹಾಗೂ ತತ್ವಜ್ಞಾನಿಗಳಾದ ಆಲ್ಬರ್ಟ್ ಐನ್ಸ್ಟೀನ್ ಅವರ ಈ ಮಾತು ಗಾಂಧೀಜಿಯವರ ವ್ಯಕ್ತಿತ್ವದ ದಿವ್ಯ ದರ್ಶನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಗಾಂಧೀಜಿಯವರು ಪ್ರತಿಪಾದಿಸಿದ ತತ್ವಗಳು ಆದರ್ಶಪ್ರಾಯ ಹಾಗೂ ಅನುಕರಣೀಯ. ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ, ದೀಪ ಸಮಾಜ ಸೇವಾ ಕೇಂದ್ರದ ಹೆಮ್ಮೆಯ ಕೊಡುಗೆಯಾಗಿರುವಂತಹ ಗ್ರಾಮೀಣ ಭಾರತಿ 90.4 ಕಂಪನಾಂಕದ ರೇಡಿಯೋ ಚಾನೆಲ್ ವತಿಯಿಂದ ಇಡೀ ತಿಂಗಳ ಪರ್ಯಂತ ನಮ್ಮ ನಡಿಗೆ ಅಹಿಂಸೆಯೆಡೆಗೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಔಚಿತ್ಯಪೂರ್ಣ ಹಾಗೂ ಅರ್ಥಪೂರ್ಣವೂ ಹೌದು. ಈ ಶುಭ ಸಂದರ್ಭದಲ್ಲಿ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು, ಅದರಲ್ಲೂ ಮುಖ್ಯವಾಗಿ ಸತ್ಯ ಮತ್ತು ಅಹಿಂಸೆಯ ತತ್ವಗಳ ಕುರಿತು ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ಆ ಮೂಲಕ ಗಾಂಧಿ ಪಥದಲ್ಲಿ ಹೆಜ್ಜೆ ಹಾಕಲು ಅಣಿಯಾಗೋಣ. ನಾವು ಯಾರೂ ಸಹ ಗಾಂಧೀಜಿಯ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಿಲ್ಲ, ಆದರೆ ಗಾಂಧೀಜಿಯವರ ತತ್ವಗಳನ್ನು ಅನುಸರಿಸಿದರೆ ಅವರಿಗೆ ಗೌರವ ನೀಡಿದಂತಾಗುತ್ತದೆ. ಆ ಮೂಲಕ ಸಮಾಜದ, ದೇಶದ ಋಣ ತೀರಿಸಲು ಪ್ರಯತ್ನಿಸಿದಂತಾಗುತ್ತದೆ. ಮೋಹನ್ ದಾಸ್ ಮಹಾತ್ಮ ಗಾಂಧೀಜಿಯಾಗಿ ಬೆಳೆಯಲು ಹಲವಾರು ಘಟನೆ ಮತ್ತು ವ್ಯಕ್ತಿಗಳು ಹಾಗೂ ಕೃತಿಗಳು ಅವರ ಮೇಲೆ ಪ್ರಭಾವ ಬೀರಿವೆ. ಬಾಲ್ಯದಲ್ಲಿ ನೋಡಿದ ಸತ್ಯ ಹರಿಶ್ಚಂದ್ರನ ನಾಟಕದಿಂದ ಗಾಂಧೀಜಿ ಬಾಲ್ಯದಿಂದಲೇ ಸುಳ್ಳು ಹೇಳುವ ಹಾಗೂ ಕಳ್ಳತನ ಮಾಡುವ ದುರಭ್ಯಾಸಗಳಿಂದ ದೂರವಾದರು. ಶ್ರವಣಕುಮಾರನ ಕತೆ ನೋಡಿ ಗುರು ಹಿರಿಯರನ್ನು ಗೌರವಿಸುವ, ದೇಶದ ಹಾಗೂ ಸಮಾಜದ ಋಣ ತೀರಿಸುವ ಆದರ್ಶಗಳನ್ನು ಬೆಳೆಸಿಕೊಂಡರು. ಲಿಯೋ ಟಾಲ್ಸ್ಟಾಯ್ ಅವರ ಸರಳ ಜೀವನ ಮತ್ತು ಅವರು ಬರೆದ ಯುದ್ಧ ಮತ್ತು ಶಾಂತಿ ಎಂಬ ಕೃತಿ
ಗಾಂಧೀಜಿಯವರ ಜೀವನದಲ್ಲಿ ಮಹತ್ತರ ಬದಲಾವಣೆ ತಂದಿತು. ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ಕಹಿ ಅನುಭವ ಗಾಂಧೀಜಿಯವರನ್ನು ಸೇವೆ, ಸಮಾನತೆ, ಮಾನವೀಯತೆಯಂತಹ ಆದರ್ಶಗಳಿಗೆ ಅಣಿಯಾಗುವಂತೆ ಮಾಡಿತು. ಅಂದು ಪ್ರಥಮ ದರ್ಜೆ ಬೋಗಿಯಲ್ಲಿ ಕುಳಿತಿದ್ದ ಗಾಂಧೀಜಿಯವರನ್ನು ಚಲಿಸುವ ರೈಲಿನಿಂದ ಹೊರತಳ್ಳಿದ ಅಮಾನುಷವಾದುದು. ಆದರೂ ಅಂದು ಗಾಂಧೀಜಿಯವರನ್ನು ಹೊರತಳ್ಳುತ್ತಿದ್ದ ಆ ದುಷ್ಟ ಬ್ರಿಟಿಷ್ ಅಧಿಕಾರಿಗೆ ಇಂದು ನಾನು ಈ ಬೋಗಿಯಿಂದ ಹೊರತಳ್ಳುತ್ತಿರುವ ವ್ಯಕ್ತಿ ಮುಂದೊಂದು ದಿನ ಇಡೀ ಭಾರತದಿಂದಲೇ ನಮ್ಮನ್ನು, ಅಂದರೆ ಬ್ರಿಟಿಷರನ್ನು ಹೊರದೂಡುತ್ತಾನೆ ಎಂಬ ಸತ್ಯ ಆತನಿಗೆ ಗೊತ್ತಿರಲಿಲ್ಲವೆಂದು ತೋರುತ್ತದೆ. ಅದಕ್ಕೆ ಮಾನ್ಯ DVಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೀಗೆ ಹೇಳಿದ್ದಾರೆ: ಬಚ್ಚಿಟ್ಟುಕೊಂಡಿಹುದೇ ಸತ್ಯ ಮಿಥ್ಯೆಯ ಹಿಂದೆ, ನಚ್ಚುವುದೇ ಮರೆಯೊಳು ಇಹುದನೇ ಸತ್ಯವೆಂದು, ಅಚ್ಚರಿಯ ತಂತ್ರವಿದು ಬ್ರಹ್ಮ ಸೃಷ್ಟಿಗಳೇಕೋ ಮುಚ್ಚಿಹವು ಸಾಧ್ಯತೆಯ ಮಂಕುತಿಮ್ಮ. ಇಂತಹ ಪರಮ ಸತ್ಯದ ಅಸ್ಮಿತೆ ಈ ಸಾಲುಗಳು ಸತ್ಯದ ಅಸ್ಮಿತೆಯನ್ನು ಎತ್ತಿ ಹಿಡಿಯುತ್ತವೆ. ಪರಮ ಸತ್ಯದ ಹುಡುಕಾಟದಲ್ಲಿ ಗಾಂಧೀಜಿಯವರು ಪ್ರಾರಂಭದಲ್ಲಿ ದೇವರೇ ಸತ್ಯ ಎಂದು ನಂಬಿದ್ದವರು. ಆದರೆ ಕೊನೆಯಲ್ಲಿ ಸತ್ಯವೇ ದೇವರು ಎಂದು ಪ್ರತಿಪಾದಿಸಿದರು. ಪ್ರಸ್ತುತ ದಿನಮಾನಗಳಲ್ಲಿ ಸತ್ಯವನ್ನು ಮಿಥ್ಯೆಯ ಹಿಂದೆ ಬಚ್ಚಿಡಲಾಗುತ್ತಿದೆ. ಕಣ್ಣಿಗೆ ಕಾಣುವುದನ್ನೇ ಸತ್ಯವೆಂದು ನಂಬಿಸಲಾಗುತ್ತಿದೆ. ಸ್ವಾತಂತ್ರ್ಯದ ಮಹಾಪುರುಷರ ಆದರ್ಶಗಳನ್ನು ಮರೆಮಾಚಲಾಗುತ್ತಿದೆ. ಯಾವ ತತ್ವಗಳಿಂದ ಗಾಂಧೀಜಿಯವರು ಈ ದೇಶವನ್ನು ನಿರ್ಮಾಣ ಮಾಡಲು ಬಯಸಿದ್ದರೋ ಆ ತತ್ವಗಳನ್ನು ಇಂದು ಗಾಳಿಗೆ ತೂರಲಾಗುತ್ತಿದೆ. ಆ ಹಿನ್ನೆಲೆಯಲ್ಲಿ ಇಂದು ಗಾಂಧೀಜಿಯವರ ತತ್ವಗಳಿಂದ ಭಾರತವನ್ನು ಮರುನಿರ್ಮಾಣ ಮಾಡಬೇಕಾದ ಅಗತ್ಯತೆ ಇದೆ. ಹಾಗಾದರೆ ಗಾಂಧೀಜಿಯವರ ಆ ತತ್ವಗಳಾದರೂ ಯಾವುವು ಎಂಬುದನ್ನು ಒಮ್ಮೆ ಸ್ಮರಿಸೋಣವಲ್ಲವೇ? ಸತ್ಯ, ಅಹಿಂಸೆ, ಸ್ವದೇಶಿ ಚಿಂತನೆ, ಸರ್ವೋದಯ, ಪರಿಶುದ್ಧತೆ ಅಥವಾ ಬ್ರಹ್ಮಚರ್ಯ, ಕದಿಯದಿರುವಿಕೆ ಅಥವಾ ಅಸ್ಥೇಯ, ನಿರ್ಭಯತೆ, ಆಹಾರ ನಿಯಂತ್ರಣ, ಅಸ್ಪೃಶ್ಯತೆ ನಿರ್ಮೂಲನೆ, ಧರ್ಮಶ್ರದ್ಧೆ, ಸ್ವಾವಲಂಬನೆ ಅಥವಾ ಸ್ವರಾಜ್ ಪರಿಕಲ್ಪನೆ, ಸೇವೆ, ಸಹಾನುಭೂತಿ, ನಂಬಿಕೆ, ಸರಳತೆ, ಸ್ವಾಧೀನವಲ್ಲದ ಅಥವಾ ಭೌತಿಕ ಸಂಪತ್ತಿನ ನಿರ್ಲಿಪ್ತತೆ, ಪ್ರಾರ್ಥನೆ, ಶ್ರಮದಾನ, ಸಾರ್ವತ್ರಿಕ ಏಕದೇವೋಪಾಸನೆ, ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ, ಹಿಂದೂ ಮುಸ್ಲಿಂ ಐಕ್ಯತೆ, ಮೂಲ ಶಿಕ್ಷಣ ಹಾಗೂ ಸರ್ವಧರ್ಮ ಸಮನ್ವಯತೆ. ಇವು ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಹಾಗೂ ಅನುಸರಿಸಿದ ತತ್ವಾದರ್ಶಗಳಾಗಿವೆ. ಸತ್ಯವನ್ನು ಎಲ್ಲ ಸದ್ಗುಣಗಳ ಅಡಿಪಾಯ ಎಂದು ಗಾಂಧೀಜಿಯವರು ಪರಿಗಣಿಸಿದ್ದರು. ಸುಳ್ಳು ಸುದ್ದಿ, ಸುಳ್ಳು ದೃಶ್ಯ ಮತ್ತು ಸುಳ್ಳು ವಿಡಿಯೋಗಳನ್ನು ರಚಿಸಿ ಜನರ ದಿಕ್ಕು ತಪ್ಪಿಸುತ್ತಿರುವ ಇಂದಿನ ವ್ಯವಸ್ಥೆಯನ್ನು ಗಾಂಧೀಜಿಯವರ ಸತ್ಯದ ತತ್ವದಿಂದ ಸರಿಪಡಿಸಬೇಕಾಗಿದೆ. ಅಹಿಂಸಾ ಪರಮೋ ಧರ್ಮ ಎಂಬ ವಾಣಿಯಂತೆ ಹಿಂಸಾ ಮಾರ್ಗ ತೊರೆದು ಅಹಿಂಸಾ ಮಾರ್ಗ ಹಿಡಿಯಬೇಕಾಗಿದೆ. ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಅಸ್ತ್ರಗಳ ಮುಂದೆ ಬ್ರಿಟಿಷರ ಬಂದೂಕುಗಳು ಮಂಡಿಯೂರಿದ್ದವು. ಹೌದು, ಅಹಿಂಸಾ ತತ್ವಕ್ಕೆ ಅಂತಹ ಶಕ್ತಿ ಇದೆ. ಅದು ಇಂದು ನಿಮ್ಮೆಲ್ಲರ ಮೂಲ ಮಂತ್ರವಾಗಬೇಕು. ಧರ್ಮದ ಹೆಸರಿನಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸಿ ಹಿಂಸೆ, ರಕ್ತಪಾತಗಳ ಮೂಲಕ ಶಾಂತಿಗೆ ಭಂಗ ತರುತ್ತಿರುವ ಇಂತಹ ಕೃತ್ರಿಮ ಸನ್ನಿವೇಶದಲ್ಲಿ ಗಾಂಧೀಜಿಯವರ ಅಹಿಂಸಾ ತತ್ವ
ಹೆಚ್ಚು ಪ್ರಸ್ತುತವಾಗಿದೆ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಎಂಬುದು ಗಾಂಧೀಜಿಯವರ ಸಿದ್ಧಾಂತ. ತೋರ್ಪಡೆಗಾಗಿ ಮಾಡುವ ಅರ್ಥ ವ್ಯರ್ಥ. ಈ ತತ್ವವನ್ನು ಸಾಮಾನ್ಯ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿಗಳವರೆಗೆ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಅನುಸರಿಸಬೇಕಾಗಿದೆ. ಹಾಗಾದಲ್ಲಿ ಮಾತ್ರ ನವಭಾರತ ನಿರ್ಮಾಣವಾದಂತೆ. ಸರಳತೆ ಎಂದರೆ ನಮ್ಮನ್ನು ಸೊನ್ನೆಗೆ ಕುಗ್ಗಿಸಿಕೊಳ್ಳುವ ವಿಧಾನ. ಇದು ಹೇಳಿದಷ್ಟು ಸರಳವಲ್ಲ, ಆದರೆ ರೂಢಿಸಿಕೊಳ್ಳುತ್ತಾ ಹೋದರೆ ಕಷ್ಟವೇನಲ್ಲ. ಜೀವನವನ್ನು ಸರಳವಾಗಿಸಿಕೊಂಡು ವಿಚಾರಗಳನ್ನು ಔನ್ನತ್ಯಕ್ಕೆ ಬೆಳೆಸಿಕೊಳ್ಳಬೇಕು. ಅಂದಾಗ ಮಾತ್ರ ನಾವು ಗಾಂಧೀಜಿಯವರಿಗೆ, ಅವರ ವ್ಯಕ್ತಿತ್ವಕ್ಕೆ ಹತ್ತಿರವಾದಂತಾಗುತ್ತದೆ. ಗಾಂಧೀಜಿಯವರು ಸಸ್ಯಾಹಾರಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದರು. ಅಹಿಂಸಾ ತತ್ವವು ಅದಕ್ಕೆ ಕಾರಣವಿರಬಹುದೇನೋ. ಕೆಲವು ಮಿತಿಗಳ ನಡುವೆ ನಾವು ಸಹ ನಾಲಿಗೆ ರುಚಿಗೆ ಆದ್ಯತೆ ನೀಡದೆ ತಿನ್ನುವುದಕ್ಕಾಗಿ ಬದುಕುವ ಬದಲು ಬದುಕುವುದಕ್ಕಾಗಿ ತಿನ್ನುವ ತತ್ವ ಪರಿಪಾಲಿಸಬೇಕು. ಆ ಮೂಲಕ ಸಾತ್ವಿಕ ಗುಣಗಳಿಂದ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಸನ್ನದ್ಧರಾಗಬೇಕಾಗಿದೆ. ತಳ ಸಮುದಾಯದ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ತವಕ ಗಾಂಧೀಜಿ ಅವರಲ್ಲಿತ್ತು. ಜಾತಿವಾದಿಗಳ ವಿರೋಧದ ನಡುವೆಯೂ ಅಂಬೇಡ್ಕರರು ಬೇಡಿದ್ದಕ್ಕಿಂತ ಹೆಚ್ಚಿನ ಅವಕಾಶಗಳ ಸಾಧ್ಯತೆ ಮನಗಾಣಿಸಿದರು. ಕೇವಲ ಸಾಂವಿಧಾನಿಕವಾಗಿ ಅಸ್ಪೃಶ್ಯತೆ ಸಂಪೂರ್ಣ ನಿಷೇಧಿಸಲು ಸಾಧ್ಯವಿಲ್ಲ. ನಾವು ಸಹ ಮಾನಸಿಕವಾಗಿ ಬದ್ಧರಾದಾಗ ಮಾತ್ರ ಗಾಂಧೀಜಿಯವರ ರಾಮರಾಜ್ಯದ ಕನಸು ನನಸಾದೀತು. ಶ್ರೋತೃಗಳೇ, ಧರ್ಮದ ಹೆಸರಿನಲ್ಲಿ ದೇಶದ ಹಿತವನ್ನು ಬಲಿಕೊಡುತ್ತಿರುವ ಈ ಕಾಲಘಟ್ಟದಲ್ಲಿ ಗಾಂಧೀಜಿಯವರ ಸರ್ವಧರ್ಮ ಸಮನ್ವಯತೆಯ ತತ್ವ ಹೆಚ್ಚು ಪ್ರಸ್ತುತವಾಗಿದೆ. ಭಾರತವನ್ನು ಜಾತ್ಯತೀತ ತತ್ವದ ನೆಲೆಗಟ್ಟಿನಲ್ಲಿಯೇ ಗಟ್ಟಿಯಾಗಿ ಕಟ್ಟಬೇಕೇ ವಿನಃ ಕೋಮುವಾದದಿಂದಲ್ಲ. ಈ ತತ್ವ ಇಂದು ನಮಗೆಲ್ಲ ಆದರ್ಶ ಹಾಗೂ ಅನುಕರಣೀಯವಾಗಿದೆ. ಅಮೆರಿಕದ ಗಾಂಧಿ ಎಂದೇ ಖ್ಯಾತರಾದ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಶಬ್ದಗಳಲ್ಲಿ ಗಾಂಧೀಜಿಯವರ ವ್ಯಕ್ತಿತ್ವದ ಕುರಿತು ಒಂದು ಮಾತನ್ನು ನೆನಪಿಸಿಕೊಳ್ಳೋಣ. ಕತ್ತಲೆಯು ಕತ್ತಲೆಯನ್ನು ಓಡಿಸುವುದಿಲ್ಲ, ಬೆಳಕು ಮಾತ್ರ ಅದನ್ನು ಮಾಡುತ್ತದೆ. ದ್ವೇಷವು ದ್ವೇಷವನ್ನು ಓಡಿಸುವುದಿಲ್ಲ, ಪ್ರೀತಿ ಮಾತ್ರ ಅದನ್ನು ಮಾಡುತ್ತದೆ. ಹೌದು, ಅಂದು ಗೋಡ್ಸೆ ಗುಂಡೇಟಿಗೆ ಗಾಂಧಿ ಮಾತ್ರ ಬಲಿಯಾದರು. ಇಂದು ಗೋಡ್ಸೆ ಮನಸ್ಥಿತಿಯ ದುಷ್ಟರ ಚಿಂತನೆಗಳಿಂದ ಗಾಂಧೀಜಿಯವರ ತತ್ವಗಳನ್ನು ಸಮಾಧಿ ಮಾಡಲಾಗುತ್ತಿದೆ. ಇದು ಹೀಗೆ ಮುಂದುವರೆದಲ್ಲಿ ಮುಂದೊಂದು ದಿನ ಗೋಡ್ಸೆ ದೇಶಪ್ರೇಮಿಯಾಗಿರುತ್ತಾನೆ, ಗಾಂಧೀಜಿ ದೇಶದ್ರೋಹಿ ಆಗಿಬಿಡುತ್ತಾರೆ. ಈ ಅಪಾಯದಿಂದ ನಾವು, ಸಮಾಜ, ನಮ್ಮ ದೇಶ ಪಾರಾಗಬೇಕೆಂದರೆ ಉಳಿದಿರುವುದು ಒಂದೇ ಒಂದು ಮಾರ್ಗ, ಅದುವೇ ಗಾಂಧಿ ಮಾರ್ಗ. ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳುತ್ತಲೇ ಹೋದರೆ ಮುಂದೊಂದು ದಿನ ಪ್ರಪಂಚವೇ ನಾಶವಾದೀತು. ಆದ್ದರಿಂದ ಪಾಪವನ್ನು ದ್ವೇಷಿಸಿ ಪಾಪಿಯನ್ನು ಪ್ರೀತಿಸಿ ಎಂಬ ಮಮತೆಯ ನುಡಿಗಳು ಮಹಾತ್ಮನಂತಹ ಮಾತೃಹೃದಯದಿಂದ ಮಾತ್ರ ಬರಲು ಸಾಧ್ಯ. ಶ್ರೋತೃಗಳೇ, ಈ ಸಂದರ್ಭದಲ್ಲಿ ನಾವು, ನೀವು ಎಲ್ಲರೂ ಸಹ ಗಾಂಧೀಜಿಯವರ ಮಾರ್ಗದಲ್ಲಿಯೇ ನಡೆಯೋಣ. ಆ ಮೂಲಕ ಅವರ ಕನಸನ್ನು ನನಸಾಗಿಸೋಣ. ನವ ಭಾರತದ ನಿರ್ಮಾಣ ಮಾಡೋಣ. ಧನ್ಯವಾದಗಳು. ಇದುವರೆಗೆ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ರೇಡಿಯೋ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದುವರೆಗೆ ಮಹಾತ್ಮ ಗಾಂಧೀಜಿರವರ ಕುರಿತಾಗಿ ಅನೇಕ ಮಹತ್ವದ ಸಂಗತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶಿಕ್ಷಕರಾದ ಶರಣಪ್ಪ ಕುಂಬಾರ್ರವರಿಗೆ ಗ್ರಾಮೀಣ ಭಾರತಿ 90.4 FM ಹಾಗೂ ಕೇಳುಗರೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಆತ್ಮೀಯ ಕೇಳುಗರೆ, ನಾಳೆ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಸರಣಿ ರೇಡಿಯೋ
ರೇಡಿಯೋ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸದಾ ಕೇಳ್ತಾ ಇರಿ 90.4 FM ನಲ್ಲಿ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಆತ್ಮೀಯ ಕೇಳುಗರೆ, ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಕಾರ್ಯಕ್ರಮ ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರಸಾರವಾಗುತ್ತೆ. ತಪ್ಪದೆ ಕೇಳ್ರಿ ಅಂತ ಹೇಳ್ತಾ, ಅಹಿಂಸೆಯೇ ಉಸಿರಾಗಲಿ, ಸತ್ಯವೇ ಧರ್ಮವಾಗಲಿ, ಸತ್ಯಮೇವ ಜಯತೆ. ನಮಸ್ಕಾರ.